ಸೊ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿನೋದ್ ಹರೀಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ನೋಡಿರ್ತೀರ ತಮ್ಲೈನಲ್ಲಿ. ಇವತ್ತು ನಮ್ಮ ಅಪ್ಪನ ಮನೆ ದೇವರು, ಹೆಣ್ಣು ದೇವರು ಮಾಗಡಿಗೆ ಬಂದಿದ್ದೀವಿ, ಅಂಕಾಳ ಪರಮೇಶ್ವರಿ ಅಂತ. ಸೊ ಪಾಪುಗೆ 3 ತಿಂಗಳಾದಮೇಲೆ ಪೂಜೆ ಮೊಡ್ಲಕ್ಕಿ ಕೊಡಬೇಕು ಅಂತ ನಮ್ಮ ಅಮ್ಮ ಅಂದ್ಕೊಂಡಿತ್ತು. ಸೊ ಹಾಗಾಗಿ ಮೊಡ್ಲಕ್ಕಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಮಾಗಡಿಗೆ ಬಂದಿದ್ದೀವಿ. ಯಾರ್ಯಾರು ಬಂದಿದ್ದೀವಿ ಅಂತಂದರೆ ನೋಡಿ, ನನ್ನ ಮಗಕ್ಕೆ ಸೈಡ್ಗೆ ಹೋಗ್ಬಿಟ್ಟೈತೆ, ಬೊಟ್ಟು ಅಳ್ಳಾಡ್ಬಿಟ್ಟ, ಹಾಗಾಗಿ ಸೈಡ್ಗೆ ಹೋಗ್ಬಿಟ್ಟೈತೆ. ನೋಡ್ತವನು ಏನದು ಅಂತ. ಯಾರ್ಯಾರು ಬಂದಿದ್ದೀವಿ ಅಂತಂದರೆ ನಾನು, ನಮ್ಮಮ್ಮ, ನನ್ನ ತಂಗಿ ಆ್ಯಂಡ್ ಹರೀಶ್ 5 ಜನ ಬಂದಿದ್ದೀವಿ. ನನ್ನ ಮಗುನ ಸೇರಿಸಿ 5 ಜನ, 4 ಜನ ಅಂತ ಇದೆ ಮುಂಚೆ, ಇವಾಗ 5 ಜನ. ಸೊ ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಬನ್ನಿ. ಆ್ಯಂಡ್ ಆಲ್ಸೋ ಬೆಳಗ್ಗೆಯಿಂದ ಏನೇನು ಮಾಡೋದು ಅಂತ ವೀಡಿಯೋಸ್ ಇದೆ, ಅದನ್ನು ಅಟ್ಯಾಚ್ ಮಾಡ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ. ಸೊ ಬೆಳಗ್ಗೆನೇ ಬಂದಿದ್ದೀವಿ, ಈಗ ಬಂದು 9:15. ಸೊ ಇನ್ನೂ ಟಿಫನ್ ಮಾಡಿಲ್ಲ, ಪೂಜೆ ಎಲ್ಲ ಆದಮೇಲೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಟಿಫನ್ ಮಾಡ್ಕೊಂಡು ಬಂದಿಲ್ಲ. ಇಲ್ಲೇ ಪೂಜೆ ಆದಮೇಲೆ ಇಲ್ಲೆಲ್ಲಾದರೂ ಟಿಫನ್ಗೆ ಹೋಗಬೇಕು. ದೀಕ್ಷಿ, ಯಾರದು ನೀನಾ? ಸೊ ನಮ್ಮಮ್ಮ ಬೆಳಿಗ್ಗೆನೇ ಎದ್ದು, ನಾನೇದೊಳಗಿಂತ ಮುಂಚೆನೇ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಈಚೆ ಆಚೆ ಎಲ್ಲ ಎಳಿತದ ನಮ್ಮಮ್ಮ. ಹಂಗೆ ರಂಗೋಲಿ ಸ್ನಾನ ಮಾಡ್ಕೊಂಡು ದೀಪ ಹಚ್ತಾಯಿತ್ತು. ನಾನು ಅಷ್ಟರಲ್ಲಿ ಪಾಪನ ಮಲಗಿಸ್ಬಿಟ್ಟು ಸ್ನಾನಕ್ಕೆ ಹೊರಟು ಬಂದೆ. ಒಂದು ಸ್ವಲ್ಪ ತಲೆ ಆರಬೇಕಲ್ವ, ಹಾಗಾಗಿ ತಲೆ ಆರಿಸೋಣ ಅಂತ ಈಚೆ ಬಂದೆ. ಸೊ ನೋಡಿ, ಎಲ್ಲ ತೊಳೆದು ಬೆಳಗ್ಗೆ ಇಕ್ಬಿಟ್ಟೈತೆ ನಮ್ಮಮ್ಮ ಅಲ್ಲಿ. ಸೊ ನಮ್ಮ ಹರೀಶ ಇಲ್ಲಿ ಬಂದು ಏನದು ಪ್ರಸಾದ ಇಕ್ಬೇಕಲ್ವ ಮನೇಲಿ, ಹಾಗಾಗಿ ಹರೀಶ ರಸಾಯನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರಸಾಯನ ಮಾಡ್ತಿದ್ದಾರಲ್ಲ ಅಡುಗೆ ಮನೆಯಲ್ಲಿ, ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ರಸಾಯನ ಮಾಮೂಲಿ ಮಾಡ್ತಾರಲ್ವ, ನಮ್ಮ ಇಲ್ಲಿ ಪೂಜೆ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ನಮ್ಮ ಹರೀಶ ರಸಾಯನಕ್ಕೆ ರೆಡಿ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಆಂಜನೇಯನ ದೇವಸ್ಥಾನಕ್ಕೆ, ನಮ್ಮೂರಲ್ಲೇ ಇರೋ ಆಂಜನೇಯನ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಹೋಗ್ಬಿಡೋಣ, ಎಲ್ಲ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅಂತ ಹೇಳ್ಬಿಟ್ಟು ಕೈ ಮುಕ್ಕೊಂಡು ಹೋಗೋಣ ಬಾ ಅಂತ ಹೇಳಿದ್ರು ನಮ್ಮಮ್ಮ. ಹಾಗಾಗಿ ಇಲ್ಲೂ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು, ನಮ್ಮಮ್ಮ ಎಲ್ಲೋದ್ರೂ ನಾವು ಕೆಳಗಡೆ ಹಾಕ್ಬಿಟ್ರೆ ಆರಾಮಾಗಿರ್ತಾನೆ, ಅವನು ಅಳೋದಿಲ್ಲ. ಕೆಳಗಡೆ ಮಲಗಿಸ್ಬಿಟ್ಟು ಕೈ ಮುಕ್ಕೊತಾಯಿದ್ರು. ಹಿಂದೆ ಕೊಟ್ಬಿಟ್ಟು ನಮ್ಮಮ್ಮನ ಅಚ್ಚುಕಟ್ಟಾಗಿ ಕಾಲು ಮರ್ಚ್ಕೊಂಡು ತೊಡೆ ಮೇಲೆ ಮಲಗಿಸ್ಕೊಬಿಡಮ್ಮ, ಅವ್ನು ಮಲ್ಕೊಂಬಿಡ್ತಾನೆ ಅಂತ ಹೇಳ್ಬಿಟ್ಟು. ನನ್ನ ತಂಗಿಗೆ ಏನು ಖುಷಿನೋ ಈಚೆಗೆ ಬಂದರೆ ಸ್ಮೈಲ್ ಮಾಡು ಅಂತಂದರೆ ಸ್ಮೈಲ್ ಮಾಡ್ತಾಯಿದ್ಲು. ಹೊರಟ್ವಿ, ಎಲ್ಲ ಪೂಜೆ ಗೀಜೆ ಎಲ್ಲ ಮನೇಲಿ ಮಾಡಿ ಒಂದು 8 ಗಂಟೆಗೆ ಹೊರಟ್ವಿ. ಅಲ್ಲಿ 9 ಗಂಟೆಗೆ ಹೋದ್ವಿ. ಏನೋ ಒಂಥರ ಫೀಲಿಂಗ್ ಗುಡ್. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಏನೋ ಒಂಥರ ಖುಷಿ ಅನ್ನಿಸ್ತು. ರಾಮನಗರ ಮಂಡಿ ಅಂತೂ ಸಖತ್ತು ರಶ್ ಇದ್ದರು. ಇಲ್ಲೇ ತೊಗೊಳ್ಳೋಣ ಅಂತ ನೋಡಿದ್ವಿ, ಏನಂತಾರೆ, ಸೊ ಪೂಜೆ ಸಾಮಾನ ರಶ್ ಇದ್ರಲ್ವರು. ನಮ್ಮ ಅಪ್ಪನ ಮನೆ ದೇವರು ಅಂಕಾಳ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ಅದೇ ಒಂದು ಕ್ಲಿಪ್ಪಿಂಗ್ ಇಲ್ಲಿ ಅಂತ ನಮ್ಮ ಮನೆಯವ್ರು ತೊಗೊತಾ ಇದ್ದಾರೆ. ಸೊ ನಾವು ಇಲ್ಲಿಂದನೇ ಏನು ಪೂಜೆ ಸಾಮಾನು ತೊಗೊಂಡೋಗಿರಲಿಲ್ಲ, ಮಾಗಡಿಲಿ ಅಲ್ಲೇ ತೊಗೊಂಡು ಅಲ್ಲೇ ತಟ್ಟೆ ಕೊಡ್ತಾರೆ 500, ಅಲ್ಲಿಗೆ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನನಗೆ ನಮ್ಮ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬಂದು, ನಮ್ಮಮ್ಮ ಅಂದ್ಕೊಂಡಿತ್ತು ಒಂದು 3 ತಿಂಗಳಾದಮೇಲೆ ಕರ್ಕೊಂಡು ಬರ್ತೀನಿ ಅಂತ, ಹಾಗಾಗಿ ನಮ್ಮಮ್ಮ ಕರ್ಕೊಂಬಂದಿತ್ತಲ್ವ, ಅದಕ್ಕೆ ಬಂದ್ವಿ. ನೋಡು ಬಾಂಟಿನ್ ಹಣ್ಣು ತಗೊಳ್ಳು ಅಂತಂದ್ರೆ ಜ್ಯೂಸ್ ಅದೇ ಮುಸಿನ್ ಬೆಣ್ಣೆ ನಾನು ತರಬೇಕಾಯ್ತು. ಏನು ತಿನ್ನಲ್ಲ ಬಾ, ನೀನು ತಿಂತೀನಿ ಮುಸಿನ್ ಬೆಣ್ಣೆ.
ಇದು ನಮ್ಮ ಅತ್ತೆ ಮನೆ, ಅಂದರೆ ನಮ್ಮ ದೊಡ್ಡತ್ತೆ ಮನೆ. ಐಶುಂಗೆ ದೊಡ್ಡಮ್ಮ ಆಗಬೇಕು, ನನಗೆ ಅತ್ತೆ ಆಗಬೇಕು. ಯೂಶ್ವಲಿ ಹಳೆ ವ್ಯೂವರ್ಸ್ಗೆಲ್ಲ ಗೊತ್ತಿರುತ್ತೆ, ನಾನು ಮದುವೆ ಆಗಿರೋದು ರಿಲೇಟಿವಲ್ಲೇ, ಸ್ವಂತ ಸೋದರತ್ತೆ ಮಗ. ಸೊ ಹಾಗಾಗಿ ನಮ್ಮ ಅತ್ತೆ ನನಗೆ ಅತ್ತೆ ಆಗಬೇಕು, ಹರೀಶುಂಗೆ ದೊಡ್ಡಮ್ಮ ಆಗಬೇಕು. ಮಾಗಡಿಲೇ ಇರೋದಲ್ವ, ಅದಕ್ಕೆ ನೋಡ್ಕೊಂಡು ಬರೋಣ ಒಂದು ಹೆಜ್ಜೆ ಹೇಳ್ಬಿಟ್ಟು ಹೆಂಗೆ ಬಂದಿದ್ವಲ್ಲ ದೇವಸ್ಥಾನಕ್ಕೆ, ಹುಷಾರಿಲ್ಲ ಬೇರೆ ಅಂತ ಹೇಳ್ತಾಯಿದ್ರು. ನೋಡ್ಕೊಂಡೋಗೋಣ, ತುಂಬ ದಿನ ಆಗಿತ್ತಲ್ವ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿ ಬಂದಿದ್ವಿ. ನನ್ನ ಮಗನಿಗೆ ಒಂದು ಬಟ್ಟೆ ಕೆಳಗಡೆ ಹಾಸ್ಬಿಟ್ಟು ಮಲಗಿಸ್ಬಿಟ್ರೆ ಅವನು ಆರಾಮಾಗಿ ಆಟಾಡ್ತಾನೆ. ಏನು ಅವನಿಗೆ ಇಳಲ್ಲ ನನ್ನ ಮಗ. ನಮ್ಮ ಅತ್ತೆ ಅಲ್ಲಿ ನಮ್ಮಮ್ಮ ಒಂದು ಸರ ಹಾಕ್ಕೊಂಡಿತ್ತಲ್ಲ, ಚಿನ್ನದ ಮಾಡಿಸ್ಕೊಂಡಿದ್ಯಾ ನೀನು, ಎಷ್ಟು ಗ್ರಾಮ್ ಐತೆ ಕೊಡು ನನಗೆ ಅಂತ ರೇಗಿಸ್ತಾಯಿತ್ತು. ಅದು ಆರ್ಟಿಫಿಷಿಯಲ್ ಆ್ಯಕ್ಚುಲಿ. ಸೊ ತೊಗೊಳಕ್ಕ ನಿನ್ಕಿಂತ ಹೆಚ್ಚ, ನಾನು ಚಿನ್ನದಲ್ಲ, ಅದು ಆರ್ಟಿಫಿಷಿಯಲ್, ಸುಮ್ಮನೆ ಹಾಕ್ಕೊಂಡಿದ್ದೀನಿ, ಒಬ್ಳಿಗೆ ನಾನು ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಬಿಚ್ಚು ಕೊಟ್ಬಿಡ್ತು. ನಮ್ಮ ಅತ್ತೆ ನಗ್ತಾಯಿತ್ತು ಅಲ್ಲಿ. ಸೊ ಅದೆಲ್ಲ ಮಾತಾಡಿಸ್ಕೊಂಡು ಬಂದ್ವಿ. ನನ್ನ ಮಗ ಮಾತ್ರ ಈಚೆ ಬಂದ್ಬಿಟ್ರೆ ಅವ್ನಿಗೇನು ಖುಷಿನೋ, ಈ ಸುತ್ತಮುತ್ತ ನೋಡಿಕೊಂಡು ಆರಾಮಾಗಿರ್ತಾನೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ತುಂಬ ಹೋಗಿದ್ದೇ ಗೊತ್ತಾಗಲಿಲ್ಲ, ಆ ಕಡೆಯಿಂದ ಬೇಗ ಬಂದುಬಿಟ್ವಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಬಂದ್ವಿ ಗೈಸ್. ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ, ಹಾಗಾಗಿ ನಮ್ಮಮ್ಮ ನಾಷ್ಟ ತಗೋಬರೋಕ್ಕೆ ಹೋಗಿದ್ದಾರೆ. ರಾಮನಗರ ಟೌನಲ್ಲಿ ಇದ್ದೀವಿ. ಸ್ವಲ್ಪ ಗೆಣಸು ಮತ್ತು ಕಡಲೆಕಾಯಿ ಎಲ್ಲ ತೊಗೊಂಡಿರಲಿಲ್ಲ, ಅದನ್ನು ತೊಗೊಂಡು ಟಿಫನ್ ತೊಗೊಬರೋಕ್ಕೆ ಹೋಗಿದ್ದಾರೆ. 1 ಗಂಟೆ ಆಯಿತು, ಇನ್ನೂ ನಾಷ್ಟ ಕೂಡ ಮಾಡಿಲ್ಲ. ನಮ್ಮನ್ನ ಅಷ್ಟೇ ನೀರು ಕುಡಿಸಿಲ್ಲ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಕಾಳೆಲ್ಲ ನೆನೆಸ್ಬಿಟ್ಟು ಹೋಗಿತ್ತು ನಮ್ಮಮ್ಮ. ಅದೆಲ್ಲ ಚೆನ್ನಾಗಿ ನೆಂದಿತ್ತು. ಬರೋ ಅಷ್ಟರಲ್ಲಿ ಅದನ್ನು ಚೆತ್ಕೊಂಡು ನನ್ನ ಮಗನ ಜೊತೆ ಆಟ ಆಡಿಕೊಂಡು, ನನ್ನ ಮಗ ಎಷ್ಟು ಚೆನ್ನಾಗಿ ನಮ್ಮಮ್ಮ ಇದ್ದರೆ ಅವ್ನಿಗೆ ಏನು ಖುಷಿನೋ ಗೊತ್ತಿಲ್ಲ, ಹೆಂಗೆ ನಗ್ತಾನೆ ಅಂತಂದರೆ, ನಮ್ಮಮ್ಮ ಇದ್ಬಿಟ್ರೆ ಸಾಕು ಅವನಿಗೆ. ಈಗ ಒಂಥರ ಚೀಪದೆಲ್ಲ ಕಲ್ತ್ಕೊಂಡಿದ್ದಾನಲ್ಲ, ನಮ್ಮಮ್ಮ ತೋರಿಸ್ತಾ ಇದ್ದು, ಹಿಂಗೆ ಚೀಪ್ತಾನೆ ನೋಡು ನಿನ್ನ ಮಗ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತದೆ ಅವಾಗವಾಗ. ನೋಡು ನಿನ್ನ ಮಗ ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಇವಾಗಲೇ ಹಿಂಗೆ ದೊಡ್ಡವನಾದ್ಮೇಲೆ ಹೆಂಗೆ ಹೇಳ್ತೀಯ ನೀನು ಅವನ್ನ ಅಂತ ಹೇಳ್ಬಿಟ್ಟು ರೇಗಿಸ್ಕೊಂಡು ಮಾತಾಡ್ಕೊಂಡು ಕಾಲು ಚಿತಕ್ತಾಯಿತ್ತು. ಸುಮ್ಮನೆ ಒಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ಅಂತ ಹೇಳ್ಬಿಟ್ಟು ನಾನು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ನನ್ನ ಮಗ ನೋಡ್ತಾ ಇರ್ಬೋದು, ಏನು ಮಾಡ್ತಾವಳು ನಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು. ಪ್ಯಾಂಟೆಲ್ಲ ಬಿಚ್ಚಾಕ್ಬಿಟ್ರೆ ಅವನಿಗೆ ನೆಮ್ಮದಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇವತ್ತು ಸಂಕ್ರಾಂತಿ ಹಬ್ಬ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೆಯದನ್ನು ಬಯಸಿ. ಸೊ ಇಷ್ಟೋ ತನಕ ಬಂದು ಹೋಟ್ಲಿಗೆ ಹೋಗಿದ್ವಲ್ಲ, ಅಲ್ಲಿ ಇವತ್ತು ಹಬ್ಬ ಅಂತ ಏನೂ ಅಡುಗೆ ಮಾಡೇ ಇರಲಿಲ್ಲ. ಅನ್ನ ಸಾಂಬಾರು ಏನೂ ಇರಲೇ ಇರಲಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಮನೆಗೆ ಬಂದು ಬೇಳೆ ರಸ ಅನ್ನ ಮಾಡ್ತು ಪಟ್ಟ ಅಂತ ತಿನ್ಕೊಂಡು, ಇಷ್ಟೋ ತನಕ ಕಾಳಿಚ್ಕಿ ಚಿತ್ಕದ ಬೇಳೆ ಮಾಡಬೇಕಲ್ಲ ಇವಾಗ. ಸಂಕ್ರಾಂತಿ ಹಬ್ಬ ಅಂದರೆ ನಮ್ಮ ಕಡೆ ಎಲ್ಲ ಚಿತ್ಕದ ಬೇಳೆ ಸಾಂಬಾರು, ವಡೆ, ಬೆಲ್ದನ್ನ, ಕಡಲೆಕಾಯಿ, ಗೆಣಸು. ಸೊ ನಮ್ಮ ಅಮ್ಮ ಕೈಲಿ ಆಗೋಲ್ಲ, ನೀನೇ ಒಂದು ಸ್ವಲ್ಪ ಮಾಡಿಬಿಡು ಅಂತ ಅಡುಗೆನ. ಸೊ ಹಾಗಾಗಿ 4 ತಿಂಗಳಾಗಿತ್ತು ನಾನು ಅಡುಗೆ ಮಾಡಿ. ಸೊ ಇವತ್ತು ನಾನೇ ಮಾಡ್ತೀನಿ ಅಡುಗೆನ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋಣ ಬನ್ನಿ. ಚಿತ್ಕದ ಬೇಳೆ ಸಾಂಬಾರು ಆ್ಯಂಡ್ ಬೆಲ್ದಣ್ಣ, ಕಡಲೆಕಾಯಿ ಬೇಯಿಸ್ಬೇಕು, ಗೆಣಸು ಬೇಯಿಸ್ಬೇಕು, ಆ್ಯಂಡ್ ಆಲ್ಸೋ ಎಳ್ಳು ಬೆಲ್ಲ ನೆನ್ನೆನೇ ಮಾಡಿದ್ವಿ. ಇನ್ನೇನು ಮಾಡಬೇಕು, ವಡೆ ಮಾಡಬೇಕು, ಇಷ್ಟನ್ನು ಮಾಡಬೇಕು. ನಮ್ಮಮ್ಮ ಈರುಳ್ಳಿ ಹಚ್ಕೊಡ್ತೀನಿ, ನೀನೇ ಮಾಡು, ಕಾಲು ನೋವ್ತೈತೆ, ನಿಂತ್ಕೊಳ್ಳೋಕ್ಕಾಗಲ್ಲ ನನಗೆ ಅಂತ ಹೇಳ್ತು. ಆಯಿತು ಪಾಪ, ಅವ್ರೂ ಸಾಕಾಗಿರ್ತಾರಲ್ವ, ನಾನೇ ಮಾಡ್ತೀನಿ ಬಿಡಮ್ಮ ಅಂತ ಹೇಳಿದೆ. ಸೊ ಮಾಡೋಣ ಇವಾಗ ಹೋಗಿ. ಸೊ ಸಂಜೆ ನಾವು ಬಸವಂಗೆ ಹಸುಗಳಿಗೆ ಎಡೆ ಕೊಡಬೇಕು. ಹಾಗಾಗಿ ಕಿಚ್ಚಾಯಿಸ್ಕೊಂಡು ಬರ್ತಾರಲ್ಲ, ಆವಾಗ ಹಸುನ ಕರ್ಕೊಂಡು ಪೂಜೆ ಮಾಡಿ ನಾವೇನು ಮಾಡಿರ್ತೀವಿ ಅದನ್ನು ಹಸುಗೆ ಸ್ವಲ್ಪ ಕೊಟ್ಟು ಆಮೇಲೆ ನಾವು ತಿಂತೀವಿ. ರಾಗಿ ಹಸಿಟ್ಟು ಇರಲಿಲ್ಲ, ಹಾಗಾಗಿ ರಾಗಿ ಹಸಿಟ್ಟು ಬೀಸ್ಕೊಂಬಿಡೋಕ್ಕೆ ಮಿಲ್ಗೋಗೈತೆ ನಮ್ಮಮ್ಮ. ಅಷ್ಟರಲ್ಲಿ ಮಸಾಲೆ ರುಬ್ಕೊಬಿಡೋಣ ಬನ್ನಿ. ನನ್ನ ಮಗ ಮಲ್ಕೊಂಡಿದ್ದಾನೆ. ಕಾರಲ್ಲೆಲ್ಲ ಎದ್ದೆ ಆ್ಯಕ್ಚುಲಿ ಅವನು ಏನು ಹಾಫ್ ಆನ್ ಅವರ್ ಮಲ್ಕೊಂಡಿದ್ದ ಅಷ್ಟೇ. ಇನ್ನೆಲ್ಲ ಎದ್ದು ಸುತ್ತಮುತ್ತ ನೋಡ್ತಾ ಇದ್ದ, ನಗ್ತಾ ಇದ್ದ. ನಮ್ಮ ಅತ್ತೆ ಮನೆಗೆ ಬೇರೆ ಹೋಗಿದ್ವಲ್ಲ, ನಮ್ಮ ದೊಡ್ಡ ಅತ್ತೆ ಮನೆಗೆ. ಅಲ್ಲಿಗೂ ಹೋದ್ರು ಏನು ಖುಷಿ ಪಟ್ಟ ಅಂದರೆ, ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಎಲ್ಲ ಕಡೆ ಅಡ್ಜಸ್ಟ್ ಆಗ್ತಾನೆ ಅವನು ಅಂತ. ಪರವಾಗಿಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ಕಂಫರ್ಟಬಲಾಗಿ ಈಚೆ ಹೋದರೆ ಇಡ್ತಾನೆ. ಇಲ್ಲಿ ಕಾಳೆಲ್ಲ ಇಟ್ಟೈತಿ ನಮ್ಮಮ್ಮ. ಮಸಾಲೆಗೆ ಸ್ವಲ್ಪ ಕಾಯಿ ಆಗ್ತೈತೆ, ಯಾಕಂದರೆ ಜಾಸ್ತಿ ಕಾಯಿ ತಿನ್ನಬಾರ್ದಲ್ವ ನಾನು, ಯಾಕಂದರೆ ನಾನು ಊಟ ಮಾಡ್ತೀನಲ್ಲ. ಇಲ್ಲಿ
ವಡೆಗೆ ಕಡಲೆಬೇಳೆ ನೆನೆಸೈತೆ ಆ್ಯಂಡ್ ಕಡಲೆಕಾಯಿ ಮತ್ತು ಗೆಣಸನ್ನ ಈಚೆ ತೊಳೆಯೋಕೆ ಕೊಟ್ಟಿದ್ದೀನಿ. ಇನ್ನೂ ತಣ್ಣೀರು ಮುಟ್ಟಿರೋಲ್ಲ ನಾನು, ಹಾಗಾಗಿ ಅಮ್ಮನೇ ತೊಳ್ಕೊಡ್ತಾರೆ, ವಿಜಿಲ್ಗೆ ಹಾಕ್ತೀನಿ. ಬನ್ನಿ ಮಸಾಲೆ ರೆಡಿ ಮಾಡೋಣ. ಸೊ ಇಲ್ಲಿ ಮಸಾಲೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಮಸಾಲೆಗೆ ಯೂಶ್ವಲಿ ಕ್ವಿಕ್ಕಾಗಿ ಒಂದು ರೆಸಿಪಿ ಹೇಳಿಬಿಡ್ತೀನಿ ಬಾಯಲ್ಲೇ. ಅದಕ್ಕೆ ಏನೇನು ಹಾಕ್ತೆ ಅಂತ ಹೇಳ್ಬಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ ಆ್ಯಂಡ್ ಕಡಲೆ, ಸ್ವಲ್ಪ ಕಾಯಿ ಹಾಕ್ಬಿಟ್ಟು ರುಬ್ತಾಯಿದ್ದೀನಿ. ಈಗಂತೂ ಬೆಳ್ಳುಳ್ಳಿ ರೇಟು ಗಗನಕ್ಕೆ ಹೋಗೈತೆ ಗೈಸ್. ಈರುಳ್ಳಿ ಸ್ವಲ್ಪ ಕಮ್ಮಿ ಆಗೈತೆ ಈ ನಡುವೆ. ಬೆಳ್ಳುಳ್ಳಿ ಅಂತೂ ಸಖತ್ತಾಗಿ ರೇಟ್ ಆಗಿಬಿಟ್ಟೈತೆ. ಸೊ ನಮ್ಮ ಮನೇಲಿ ದೊಡ್ಡ ಜಾರು ಕೆಟ್ಟೋಗ್ಬಿಟ್ಟೈತೆ ಇವತ್ತೇ. ಸೊ ಹಾಗಾಗಿ ಚಿಕ್ಕ ಜಾರಲ್ಲಿ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅದೇ ಚಿಕ್ಕ ಜಾರನ್ನ. ಇಷ್ಟೆಲ್ಲ ನಾನು ಮಸಾಲೆ ಹಾಕ್ತೆ. ಆ್ಯಂಡ್ ಒಗ್ಗರಣೆಗೆ ನಾನು ಏನು ಹಾಕ್ತೆ ಅಂದರೆ, ಒಗ್ಗರಣೆಗೆ ನಾನು ಆಲೂಗೆಡ್ಡೆ ತಿನ್ನೋಂಗಿಲ್ಲ, ಬದನೆಕಾಯಿ ತಿನ್ನೋಂಗಿಲ್ಲ, ಹಾಗಾಗಿ ನಾನು ಆಲೂಗೆಡ್ಡೆ ಬದನೆಕಾಯಿ ಯೂಸ್ ಮಾಡಿಲ್ಲ. ಆಲೂಗೆಡ್ಡೆ ಬದನೆಕಾಯಿ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಬರೀ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಕಾಳು ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಫ್ರೈ ಮಾಡಿಕೊಂಡ್ರೆ ಕಾಳನ್ನ ಸ್ವಲ್ಪ ಉಪ್ಪು ಹಿಡಿಯುತ್ತೆ ಕಾಳಿಗೆ. ಅದೆಲ್ಲ ಆದಮೇಲೆ ಮಸಾಲೆ ಹಾಕ್ತೆ, ಸಾಂಬಾರು ರೆಡಿ ಆಯಿತು. ಈಗ ಹೆಂಗಾಗ್ಬಿಟ್ಟೈತೆ ಅಂತಂದರೆ, ತುಂಬ ದಿನ ಆಗಿತ್ತಲ್ಲ ಅಡುಗೆ ಎಲ್ಲ ಮಾಡಿ, ಎಲ್ಲೆಲ್ಲಿ ಏನೇನು ಇಕ್ಕೈತೆ ಏನು ಎತ್ತ ಅನ್ನೋದೇ ನಂಗೆ ಗೊತ್ತಿಲ್ಲ. ಹಾಗಾಗಿ ನಮ್ಮಮ್ಮ ಬಂದಮೇಲೆ ಇಷ್ಟು ಹಾಕ್ಲಾ, ಇದೆಲ್ಲೈತೆ ಅದೆಲ್ಲೈತೆ, ಕೊತ್ತಂಬರಿ ಎಲ್ಲೈತೆ, ಕಡಲೆ ಎಲ್ಲೈತೆ ಎಲ್ಲ ಅಂತ ಕೇಳಿಕೊಂಡು ಮಾಡ್ತಾಯಿದ್ದೆ ಅಡುಗೆ ಮನೇಲಿ. ನಮ್ಮಮ್ಮ ಅಷ್ಟರಲ್ಲಿ ರಾಗಿ ಹಸಿಟ್ಟು ಬಿಸ್ಕೊಬರಕ್ಕೆ ಹೋಗಿತ್ತಲ್ವ, ಹಸಿಟ್ಟು ತೊಗೊಂಬಂತು. ಅವಾಗೆಲ್ಲ ನಮ್ಗೆ ಇಷ್ಟ ಬಂದಿದ್ದನ್ನ ತಿಂತಾಯಿದ್ವಿ. ಇವಾಗೆಲ್ಲ ಪಾಪುಗೋಸ್ಕರ ನೋಡಿಕೊಂಡು ತಿನ್ನಬೇಕು ಅನ್ನೋ, ಡೈಜೆಸ್ಟ್ ಆಗುತ್ತೋ ಆಗಲ್ವೋ ಎಲ್ಲ ಯೋಚನೆ ಮಾಡಿಬಿಟ್ಟು ನಮ್ಮಮ್ಮ ಯೂಶ್ವಲಿ ಎಲ್ಲ ಕೊಡ್ತಾಯಿದ್ದೆ ನನಗೆ ಊಟ. ಆದರೆ ಜಾಸ್ತಿ ಕೊಡ್ತಾಯಿಲ್ಲ, ಲೈಟಾಗಿ ಎಲ್ಲ ಥರದ್ದು ಊಟನೂ ನಾನು ಮಾಡ್ತಾಯಿದ್ದೀನಿ. ಇನ್ನು ವಡೆ ತಿಂತಾಯಿದ್ದೀನಿ, ಹಪ್ಳ ತಿಂತಾಯಿದ್ದೀನಿ, ಮತ್ತು ಕಾಳು, ಮೊಳಕೆ ಕಾಳು ಇವೆಲ್ಲ ತಿಂತಾಯಿದ್ದೀನಿ. ಏನಿಲ್ಲ, ಡೈಜೆಸ್ಟ್ ಮಾಡ್ಕೊತಿದ್ದಾನೆ ಅವನು. ಇನ್ನೂ ಸ್ವಲ್ಪ ಹೋಗ್ತಾ ಇನ್ನೊಂದು ಎಲ್ಲ ಆ್ಯಡ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ವಡೆಗೆ ರೆಡಿ ಮಾಡ್ಕೊತಾ ಇದ್ದೆ ನಾನು ಫೀಡಿಂಗ್ ಕುರ್ತಿ ತೋರಿಸಿದಾಗ ಈ ಡ್ರೆಸ್ಸು ತೋರಿಸಿದ್ದೆ, ಲೂಸ್ ಅಂತ ಹೇಳಿದ್ದೆ. ನಮ್ಮಮ್ಮ ಆ್ಯಕ್ಚುಲಿ ಟಕ್ ಇಟ್ಕೊಂಡು ಬಂದಿದ್ದೆ, ಅದು ಆಲ್ಟ್ರೇಷನ್ ಮಾಡ್ಕೊಂಡು ಬಂದಿದ್ದೆ. ಆದ್ರೂ ಇನ್ನೂ ಲೂಸು, ನೀವು ನೋಡ್ತಾ ಇರ್ಬೋದು ಎಷ್ಟು ದಬ್ಬರೆಯಾಗಿ ಕಾಣಿಸ್ತೈತೆ ಅಲ್ಲಿ ಅಂತೇಳ್ಬಿಟ್ಟು. ಇನ್ನೇನು ಮಾಡೋಕ್ಕಾಗಲ್ವಲ್ಲ ಅಂತೇಳಿ ಅದನ್ನೇ ಹಾಕ್ಕೊಂಡೆ. ಇನ್ನೊಂದ್ಸಲ ನೀರಿಗೆ ಹಾಕಿದ್ರೆ ಸ್ವಲ್ಪ ಕಾಟನ್ ಅಲ್ವಾ, ಅದು ಬಟ್ಟೆ ಎಳೆಯುತ್ತೆ, ಸರಿಗೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡೆ. ಅವಾಗೆಲ್ಲ ಹಬ್ಬ ಅಂದರೆ, ಸಂಕ್ರಾಂತಿ ಹಬ್ಬ ಅಂತಂದರೆ ಹೆಣ್ಮಕ್ಳಿಗೆಲ್ಲ ನನಗೆ ಯೂಶ್ವಲಿ ರೆಡಿ ಆಗೋದು, ಎಲ್ಲರ ಮನೆಗೆ ಹೋಗಿ ಬರೋದು ಅದಾಗಿತ್ತು. ಈ ವರ್ಷ ಬೇಬಿ ಇದೆಯಲ್ವ, ಪಾಪು ಇದೆಯಲ್ವ, ಚಾಯ್ಸೋಕ್ಕೂ ನೋಡೋಕ್ಕೂ ಹೋಗಲಿಲ್ಲ, ಬೀರಲಿಲ್ಲ. ಏನು ಮಾಡೋಕ್ಕಲ್ಲ, ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡೋಣ. ನಮ್ಮಮ್ಮ ಅಲ್ಲೆಲ್ಲ ಏನೇನು ಬೇಕು ತಣ್ಣೀರಿನ್ನೂ ಹುಟ್ಟಿಲ್ವಲ್ಲ, ಹಾಗಾಗಿ ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ತೊಳೆದು ಕೊಡ್ತಾಯಿದ್ದೆ ನಾನು ರುಬ್ಬಿಟ್ಟು. ಮಾಗಡಿಗೆ ಹೋಗ್ಬಿಟ್ಟು ಬಂದಿದ್ವಲ್ಲ, ಸ್ವಲ್ಪ ಸುಸ್ತಾಗಿತ್ತು ನಮ್ಮಮ್ಮನೂ ಎಷ್ಟು ಅಂತ ಕೆಲಸ ಮಾಡ್ತಾರೆ ಗೈಸ್. ಕೆಲ್ಸಕ್ಕೆ ಬೇರೆ ಹೋಗ್ತಾರಲ್ವ, ಅಲ್ಲಿಂದ ಬಂದು ಮತ್ತೆ ಊಟ ಅಡುಗೆ ಮಾಡಿ ನಾಷ್ಟಕ್ಕೆ ಮಾಡಿಕೊಟ್ಟು ಎಲ್ಲ ಮಾಡ್ಬಿಟ್ಟು ಹೋಗ್ತಾಯಿದ್ದಾರೆ. ಸೊ ಅವ್ರ ಕಷ್ಟ ನೋಡೋಕ್ಕಾಗ್ತಾಯಿಲ್ಲ ನನಗೆ. ಹಾಗಾಗಿ ನಾನು 5 ತಿಂಗಳಿಗೆ ತಣ್ಣೀರು ಮುಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮಂತಲ್ಲಿ. ಸೊ ನಮ್ಮ ಅಕ್ಕನ ಮಗಳು ಮದುವೆ ಇದೆಯಲ್ವ, ಅದು ಮುಗಿಸ್ಕೊಂಡು ಬಂದುಬಿಟ್ಟು ನಮ್ಮ ಮನೆಗೆ ಹೋಗ್ತೀನಿ. ಆವಾಗಿಂದ ನಾನು ತಣ್ಣೀರು ಮುಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಏನದು ಚಿತ್ಕದ ಬೇಳೆ ಕುಕ್ಕರಲ್ಲಿ ವಿಜಿಲ್ ಹೊಡ್ಸಿದ್ರೆ ಬೆಂದೋಗ್ಬಿಡುತ್ತೆ, ಕಾಳೆಲ್ಲ ಸಿಗೋಲ್ಲ ಬಾಯಿಗೆ. ತಪ್ಪಲೆಯಲ್ಲಿ ಮಾಡಿದ್ರೇ ಟೇಸ್ಟು. ಅರ್ಧಂಬರ್ಧ ಬೇಯಿಸ್ಬೇಕು ಅದನ್ನು, ಆವಾಗಲ ತಿನ್ನೋಕ್ಕೆ ಸರಿಗಿರ್ತದೆ. ಬಾಯಿಗೆಲ್ಲ ಕಾಳು ಸಿಗ್ತಾ ಇರುತ್ತಲ್ಲ, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಜಾಸ್ತಿ ಏನು ಕೊಡೋಲ್ಲ ನಮ್ಮಮ್ಮದು. ಅವರೆಕಾಯಿ ಶೀತ, ಇದಕ್ಕೆ ಸ್ವಲ್ಪ ಸೀಗಡಿನೋ ಕರ್ಮಿನೋ ಹಾಕ್ಕೊಂಡ್ರೆ ತಿನ್ಬೋದು. ಚಿತ್ಕದ ಬೇಳೆನ ನನಗೆ ಬರೀ ಸಾಂಬಾರು ಹಾಕ್ಕೊಟ್ಟಿತ್ತು, ಕಾಳು ಹಾಕ್ಕೊಟ್ಟಿರಲಿಲ್ಲ. ನಾನು ಆಮೇಲೆ ನಂಗೆ ಬೇಕು ಅಂತ ಹೇಳ್ಬಿಟ್ಟು ಒಂಚೂರು ಹಾಕ್ಕೊಡ್ತು, ತಿಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಯ್ತೈತೆ. ನಮಗೂ ಆಸೆ ಆಗಲ್ವ ಗೈಸ್. 4 ತಿಂಗಳಾಯಿತು ಎಲ್ಲ ಏನೂ ತಿಂದೇ ಇಲ್ಲ ನಾನು. ಆವಾಗೆಲ್ಲ ಹೆಂಗೆ ತಿಂತಾಯಿದ್ದು ಅಂತಂದರೆ, ನಾವು ಬೇರೆಯವ್ರಿಗೆ ಕೊಡೋದಕ್ಕಿಂತ ನಾವು ತಿಂತಾಯಿದ್ದಿದ್ದೇ ಜಾಸ್ತಿ, ನಾನು ತಿಂತಾಯಿದ್ದಿದ್ದೇ ಜಾಸ್ತಿ ಆವಾಗ, ಎಳ್ಳು ಬೆಲ್ಲ ಎಲ್ಲನೂ. ಸೊ ಇವಾಗ ಏನು ಮಾಡೋಕ್ಕಾಗಲ್ವ, ಅದು ಒಂಚೂರು ಕೊಡ್ತು ನಮ್ಮಮ್ಮ, ಅದೂ ಏನಿಲ್ಲ. ಎಳ್ಳು ಕೊಟ್ಟಿಲ್ಲ, ಕಡಲೆ ಮತ್ತು ಕೊಬ್ಬರಿ ಬೆಲ್ಲ ಇರುತ್ತಲ್ವ, ಕಲ್ಸಕ್ಕರೆ, ಅದನ್ನು ಕೊಡ್ತು ಒಂದು ಸ್ವಲ್ಪ, ಅದನ್ನು ತಿಂದೆ. ಸುಸ್ತಾಗಿತ್ತಲ್ಲ ಅಂತೇಳ್ಬಿಟ್ಟು, ದೇವಸ್ಥಾನಕ್ಕೆ ಹೋಗಿ ಬಂದಿತ್ತಲ್ಲ ಅಂಥೇಳಿ ನಾನೇ ಮಾಡ್ತೀನಿ ಬಿಡಮ್ಮ ಹೋಗಲಿ ಅಂತೇಳ್ಬಿಟ್ಟು, ಹೆಂಗಿದ್ರು ಮಲ್ಕೊಂಡಿದ್ದ ಪಾಪು, ಹಾಗಾಗಿ ಮಾಡಿದೆ. ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ.
ಒಂದು ಕಡೆ ಒಡೆಗೆಲ್ಲ ರುಬ್ಕೊಂಡು ಸಬ್ಸಿಗೆ ಹಾಕಿದ್ದೀನಿ. ಸಬ್ಸಿಗೆ ಜಾಸ್ತಿ ತಿಂದರೆ ಹಾಲು ಚೆನ್ನಾಗಿ ಬರುತ್ತಂತೆ. ಸೊ ಹಾಗಾಗಿ ನಮ್ಮಮ್ಮ ಏನೇ ಅಡುಗೆ ಮಾಡಿದ್ರು ಸಬ್ಸಿಗೆ ಹುಳಿ ಸಾರಿಗೂ ಸಬ್ಸಿಗೆ ಹಾಕೋ ಮೆಟ್ಟಗಾಗ್ಬಿಟ್ಟದೆ ನಮ್ಮ ಮನೇಲಿ. ಒಂದು ಕಡೆ ಒಡೆಗೆ ಮಾಡಿದ್ದೀನಿ, ಒಂದು ಕಡೆ ಸಾಂಬಾರು ಆಗಿದೆ, ಇನ್ನೊಂದು ಕಡೆ ಬೆಲ್ಲಕ್ಕೆ ಎತ್ತಿಕ್ಕಿದ್ದೀನಿ. ಆ್ಯಂಡ್ ಇಲ್ಲಿ ಒಡೆಗೆ ಕಲಸಿಕ್ಕಿದ್ದೀನಿ, ಆಮೇಲೆ ಹಾಕ್ಕೊಳ್ಳೋಣ. ಇಲ್ಲಿ ಗೆಣಸು ಮತ್ತು ಕಡಲೆಕಾಯಿನ ಬೇಯಿಸಿದ್ದೀನಿ. ಫೈನಲಾಗಿ ಎಲ್ಲ ಮುಗ್ದಿದೆ. ಇವಾಗ ಏನಿದ್ರು ಸ್ವಲ್ಪ ಮನೆ ಕಸ ಗುಡಿಸ್ಬಿಟ್ಟು ನಾನು ಮುಖ ತೊಳ್ಕೊಂಡು ರೆಡಿ ಆಗೋದಕ್ಕೆ ದನ ಬರೋ ಅಷ್ಟರಲ್ಲಿ. ಗೈಸ್ ಫೈನಲಾಗಿ ಅಡುಗೆ ಎಲ್ಲ ಮಾಡಾಯಿತು. ಇವಾಗ ಹೋಗಿ ಪಟ್ಟಂತ ಹೋಗಿ ಮುಖ ತೊಳ್ಕೊಬರೋದು. ಆ್ಯಂಡ್ ಇವಾಗೆಲ್ಲ ದನಗಳನ್ನ ಹಸುಗಳ್ನೆಲ್ಲ ಹಿಡ್ಕೊಂಡು ಹೋಗ್ತಾರಲ್ವ, ಹಸುಗಳನ್ನ ನೋಡೋದೇ ಒಂದು ಚೆಂದ. ಇವಾಗ ಸಂಕ್ರಾಂತಿ ಹಬ್ಬದಲ್ಲಿ ಕಿಚಾಯಿಸಕ್ಕೆ ಹಿಡ್ಕೊಂಡು ಹೋಗ್ತಾರಲ್ವ, ಬಲೂನೆಲ್ಲ ಕಟ್ಟಿ ಬಾಳೆಹಣ್ಣೆಲ್ಲ ಕಟ್ಟಿ ಕಲರೆಲ್ಲ ಬಳ್ದು ತುಂಬ ಚೆನ್ನಾಗಿ ಹಿಡ್ಕೊಂಡು ಹೋಗ್ತಾರೆ. ಅದನ್ನು ನೋಡೋಣ ಬನ್ನಿ. ಮುಖ ತೊಳ್ಕೊಂಡೋಗಿ ಫ್ರೆಶ್ಶಾಗಿ ನಮ್ಮಮ್ಮ ಇವಾಗ ಈಚೆ ಕಡೆ ಬಾಗಿಲು ತೊಳೆದು ನೀರು ಹಾಕ್ತಾಯಿದ್ದೆ. ಪತ್ರೆ ಹಾಕ್ಬೇಕಲ್ಲ ಬಾಗಿಲಿಗೆ, ಸೊ ಅದು ಹಾಕ್ತಾಯಿದ್ದಾರೆ. ಇನ್ನೇನು 6 ಗಂಟೆ ಆಯಿತು, ದನಗಳು ಹಿಡ್ಕೊಂಡು ಹೋಗ್ತಾರೆ. ಕಂಟಿನ್ಯೂ ಮಾಡ್ತೀನಿ ಲಾಗ್ನ, ಬನ್ನಿ. ಇಲ್ಲಿ ನಾವು ತಣ್ಗೆ ಅಂತ ಹೇಳ್ತಾರಲ್ವ, ಅದಕ್ಕೆ ಪ್ರತಿ ಸಲ ನಾವು ತಣ್ಗೆಯಲ್ಲಿ ಹಸುಗೆ ಎಡೆ ಕೊಡೋದು. ಸೊ ಹಾಗಾಗಿ ನಾವು ಇಲ್ಲಿ ಏನು ಮಾಡಿದ್ದೆ ಆವಾಗಲಿಂದನೂ ಚಿತ್ಕದ ಬೇಳೆ, ಬೆಲ್ಲದನ, ಹೊಡೆ, ಗೆಣಸು, ಕಡಲೆಕಾಯಿ ಎಲ್ಲ ಹಾಕಿ ಮಾಡಿದೆ. ಇಲ್ಲಿ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿದ್ದಾರೆ ನಮ್ಮಮ್ಮ. ಆ್ಯಕ್ಚುಲಿ ಏನೇ ಅಡುಗೆ ಮಾಡಿದ್ರು ಫಸ್ಟು ದೇವ್ರ ಮುಂದೆ, ನಮ್ಮ ದೇವ್ರ ಮನೇಲಿ ಒಂದೊಂದು ಸ್ವಲ್ಪ ಹಾಕಿ ಇಟ್ಬಿಟ್ಟೆ ಮುಂದೆ ಬೇರೆದಕ್ಕೆ ಮಾಡೋದು. ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಬಂದ್ಬಿಟ್ಟಂದನ ಇಟ್ಬಿಟ್ಟದೆ. 6:30 7 ಗಂಟೆ ಆಗಿತ್ತು ಗೈಸ್. ಕಿಚಾಯಿಸ್ಕೊಂಡು ಬರೋ ಅಷ್ಟರಲ್ಲಿ ತಟ್ಟೆಗೆ ಹಾಕಿದ್ನಲ್ಲ ಅದನ್ನೆಲ್ಲ ಈಚೆಗೆ ಇಟ್ಟೆ. ನಮ್ಮಮ್ಮ ಈಚೆ ಯಾರ್ದಾದ್ರೂ ಹಸು ಕರೆಯೋಣ, ನಮ್ಮನೇಲಿ ಹಸು ಇಲ್ವಲ್ಲ, ಯಾರ್ದಾದ್ರೂ ಮನೇಲಿರೋ ಹಸುನ ಕರಿಲೇಬೇಕು. ಅದನ್ನು ಕರೆದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಹೂವು ಮಾಮೂಲಿ ಹಸುವಿಗೆ ಹೆಂಗೆ ಪೂಜೆ ಮಾಡ್ತೀವಿ ಹಾಗೆ ಪೂಜೆ ಮಾಡಿಬಿಟ್ಟು ಪ್ರಸಾದ ಮಾಡಿದ್ವಲ್ಲ ಅದನ್ನು ಕೊಟ್ಬಿಟ್ಟು ಒಂದು ಸ್ವಲ್ಪ ಉಡ್ಸ್ಕೊಂಡಿರ್ತೀವಿ. ಅದನ್ನು ಮನೇಲೆಲ್ಲರಿಗೂ ತಿನ್ಕೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ನಮ್ಮ ಮನೆ ಸಂಕ್ರಾಂತಿ ಹಬ್ಬ ಆ್ಯಂಡ್ ಆಲ್ಸೋ ನಮ್ಮ ಮನೆ ದೇವ್ರ ಪೂಜೆ. ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್.